ವೀಕ್ಷಕರೇ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ RTI ಮೆಸೆಂಜರ್ ಅಪ್ಲಿಕೇಶನ್ ಅಲ್ಲಿ ಒಂದು ಚಾನಲ್ ಅನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತಮ್ಮ ಹತ್ತಿರ ಇರುವ RTI ಮೆಸೆಂಜರ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಫಸ್ಟ್ ಓಪನ್ ಮಾಡಿದ ತಕ್ಷಣ ಡ್ಯಾಶ್ ಬೋರ್ಡ್ ಈ ತರ ಬರುತ್ತೆ. ಸರ್ಚ್ ಬಾರ್ ಬರುತ್ತೆ, ತದನಂತರ ಚಾರ್ಟ್ ಬರುತ್ತೆ, ಚಾನಲ್ ಬರುತ್ತೆ, ಗ್ರೂಪ್ ಬರುತ್ತೆ, ಬಿಸ್ನೆಸ್ ಬರುತ್ತೆ. ಕೆಳಗಡೆ ಹೋದ್ರೆ ಚಾರ್ಟ್ ಬರುತ್ತೆ, ಸ್ಟೋರಿ ಬರುತ್ತೆ. ನಾವು ವಾಟ್ಸಪ್ ಅಲ್ಲಿ ಸ್ಟೇಟಸ್ ಅಂತ ಹಾಕ್ತೀವಿ, ಇಲ್ಲಿ ಸ್ಟೋರಿ ಅಂತ ಬರುತ್ತೆ. ಅದೇ ರೀತಿ ಮೀಟಿಂಗ್ ಅಂತ ಬರುತ್ತೆ, ಇಲ್ಲಿ ಕಾಲ್ಸ್ ಅಂತ ಬರುತ್ತೆ. ಇವಾಗ ನಾನು ಚಾನಲನ್ನು ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ನಿಮಗೋಸ್ಕರ ಒಂದು ಚೆಕ್ ಮಾಡೋದಕ್ಕಂತಲೇ ತೋರಿಸ್ತೀನಿ. ಚಾನಲ್ ಮೇಲೆ ಕ್ರಿಯೇಟ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ತೋರಿಸ್ತಾ ಇರ್ಬೋದು, ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನ್ಯೂ ಚಾನಲ್ ಅಥವಾ ನ್ಯೂ ಗ್ರೂಪ್ ಅಂತ ಬರುತ್ತೆ. ನಾವು ಮಾಡ್ತಾ ಇರೋದು ಇವಾಗ ಚಾನಲ್ ಅಂತ. ಚಾನಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಲೋಗೋ ಕೇಳುತ್ತೆ. ಲೋಗೋ ಯಾವುದೋ ಒಂದು ಗ್ಯಾಲರಿಯಲ್ಲಿ ಇದ್ದರೆ ಗ್ಯಾಲರಿಯಲ್ಲಿ ತಗೊಳ್ಳಿ. ಎಕ್ಸಾಂಪಲ್ ಯಾವುದೋ ಒಂದು ಲೋಗೋನ ಹಾಕೋಣ. ನಿಮಗೆ ತೋರಿಸೋದಕ್ಕಂತಾನೆ ಒಂದು ಲೋಗೋನ ಹಾಕ್ತಾ ಇದ್ದೀನಿ, ಸ್ಯಾಂಪಲ್ಲು. ಸೇವ್ ಕೊಡಿ, ಲೋಗೋ ಆಯಿತು. ಚಾನಲ್ ಟೈಟಲ್ ಏನಂತ ಹಾಕ್ತಾ ಇದ್ರು ಅಂತ ಕೇಳುತ್ತೆ. ಎಕ್ಸಾಂಪಲ್ ಏನೋ ಒಂದು ಚಾನಲ್ ಹೆಸರು ಹಾಕೋಣ. ಟೆಕ್ ನ್ಯೂಸ್ ಅಂತ ಹಾಕ್ತೀನಿ ನಾನು. ಹಾಕಿದ ಮೇಲೆ ಕೆಳಗಡೆ ಅದರ ಬಗ್ಗೆ ಡಿಸ್ಕ್ರಿಪ್ಷನ್ ಏನಾದರೂ ಬರೀಬೋದು. ಏನರ ಬಗ್ಗೆ ಸಂಬಂಧಪಟ್ಟಿರುತ್ತೆ, ಅಂದರೆ ಇನ್ಫಾರ್ಮೇಷನ್ ವಿಡಿಯೋ ಇದು. ಇನ್ಫಾರ್ಮೇಷನ್ ವಿಡಿಯೋಸ್ ಅಂತ ಹಾಕ್ತೀನಿ ಸದ್ಯಕ್ಕೆ ನಿಮಗೆ ತೋರಿಸೋದಕ್ಕಂತಾನೆ. ಅದಾದಮೇಲೆ ಇಲ್ಲಿ ಕ್ಯಾಟಗಿರಿ ಅಂತ ಬರುತ್ತೆ. ನಿಮ್ಮದು ಯಾವುದು ಕ್ಯಾಟಗಿರಿ ಬರುತ್ತೋ ಅದನ್ನು ಹಾಕಿ. ಟೆಕ್ ಬಗ್ಗೆ ಸಂಬಂಧಪಟ್ಟವರು, ಟೆಕ್ನಾಲಜಿ ಬಗ್ಗೆ ಸಂಬಂಧಪಟ್ಟವರು ಟೆಕ್ನಾಲಜಿ ಅಂತ ಹಾಕಿದ್ದೀನಿ. ಕೆಳಗಡೆ ನೆಕ್ಸ್ಟ್ ಕೊಡಿ. ಇಲ್ಲಿ ಚಾನಲ್ ನೇಮ್ ನಿಮ್ಗೆ ಏನು ಬೇಕು ಅಂತ ಕೇಳ್ತೈತೆ. ನೋಡಿ, ಈ ಚಾನಲ್ ಹೆಸರು ಟೆಕ್ ನ್ಯೂಸ್ ಅಂತ ಆಲ್ರೆಡಿ ಇದೆ ಅಂತ ತೋರಿಸ್ತೈತೆ. ಆ ಚಾನಲ್ ಹೆಸರು ಬರಲ್ಲ ಅಂತ ತೋರಿಸ್ತೈತೆ. ನೋಡಿ, ಇದು ಅವೈಲಬಲ್ ಇಲ್ಲ ಅಂತ ತೋರಿಸ್ತೈತೆ. ನಾನು ಇನ್ನೊಂದು ಹೆಸರನ್ನ ಆ್ಯಡ್ ಮಾಡ್ತೀನಿ, ಟೆಕ್ ನ್ಯೂಸ್ ಅಂತ. ಟೆಕ್ ನ್ಯೂಸ್ ಡಬಲ್ ಎಸ್ ಬರುತ್ತೆ. ಇಲ್ಲಿ ನೋಡಿ, ಹಾಕಿದ್ಮೇಲೆ ಈ ಥರ ಗ್ರೀನ್ ಟಿಕ್ ಮಾರ್ಕ್ ಬರಬೇಕು, ಚಾನಲ್ ಈಸ್ ಅವೈಲಬಲ್. ಆವಾಗ ಆ ಹೆಸರಲ್ಲಿ ಚಾನಲ್ ಕ್ರಿಯೇಟ್ ಮಾಡ್ಬೋದು ಅಂತ ಇರುತ್ತೆ. ಇಷ್ಟ ಆದಮೇಲೆ ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಕ್ಲಿಕ್ ಮಾಡಿದ ತಕ್ಷಣ ಚಾನಲ್ ಈ ಥರ ಓಪನ್ ಆಗುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಇಮೇಜ್ ನಾನು ಹಾಕಿರೋದು ಸದ್ಯಕ್ಕೆ. ಇಲ್ಲಿ ನೋಡಿ, ಟೆಕ್ ನ್ಯೂಸ್ ಅಂತ ಬಂದೈತೆ, ಕೆಳಗಡೆ ಟೆಕ್ನಾಲಜೀಸ್ ಅಂತ ಬಂದೈತೆ. ಚಾನಲನ್ನು ಫಾರ್ವರ್ಡ್ ಮಾಡ್ಬೋದು, ಸ್ಟೋರಿಗೆ ಹೋಗುತ್ತೆ. ಚಾನಲನ್ನು ಶೇರ್ ಮಾಡ್ಬೋದು, ಕಾಪಿ ಮಾಡ್ಕೊಂಡು ಲಿಂಕು. ಸರ್ಚ್ ಮಾಡ್ಬೋದು, ಚಾನಲ್ ಲಿಂಕ್, ಚಾನಲ್ ಹೆಸರು ಏನಂತ ಕೊಟ್ಟಿದ್ದೀರಾ ಇಲ್ಲಿ ಲಿಂಕ್ ಕಾಪಿ ಮಾಡ್ಕೋಬೋದು. ಅಡ್ಮಿನಿಸ್ಟರ್ ಅಂದರೆ ಇದಕ್ಕೆ ಓನರ್ ಯಾರು ಅಂತ, ಯಾರು ಓನರ್ ಇದ್ದಾರೆ ಅಂತೇಳಿ ಅಲ್ಲಿ ಓನರ್ ಹೆಸರು, ಓನರ್ ಗೊತ್ತು. ಫಾಲೋವರ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ನೋಡಬಹುದು.
ಚಾನಲ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಚಾನಲ್ ಸಂಬಂಧಪಟ್ಟಿರೋ ಸೆಟ್ಟಿಂಗ್ಸ್ ಬರ್ತದೆ. ಇಮೇಜ್ ಅನ್ನ ಇಲ್ಲಿ ಚೇಂಜ್ ಎಡಿಟ್ ಮೇಲೆ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಚೇಂಜ್ ಮಾಡಬಹುದು. ಇದು ನೋಡಿ ಈ ತರ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡ್ಕೋಬಹುದು, ಲೊಕೇಶನ್ ಹಾಕ್ಬೋದು, ಕಾಂಟ್ಯಾಕ್ಟ್ ನಂಬರ್ಸ್ ಕಳಿಸ್ಕೊಡ್ಬೋದು, ಫೈಲ್ಸ್ ಕಳಿಸ್ಬೋದು, ಮತ್ತೆ ಏನ್ ಬೇಕೋ ಟೈಪು ಮಾಡಬಹುದು. ಅದರ ಜೊತೆಗೆ ಇಲ್ಲಿ ನೋಡಿ ಸಿಂಬಲ್ಸ್, ನಿಮ್ಗೆ ಯಾವ ಸಿಂಬಲ್ ಬೇಕೋ ಆ ಸಿಂಬಲ್ ಅನ್ನು ಸಹ ಕಳಿಸ್ಬೋದು. ಇಲ್ಲಿ ನಾವು ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ಇಲ್ಲಿ ನೋಟಿಫಿಕೇಶನ್ ಬೇಕು ಅಂದ್ರೆ ನಿಮ್ಗೆ ಸೌಂಡ್ ಬರ್ಬೇಕಾ, ಯಾರನ್ನ ಕಳಿಸಿ ಚಾನಲ್ ಅಲ್ಲಿ ಹಾಕಿದ ತಕ್ಷಣ ಬೇರೆಯವ್ರಿಗೆ ಇದು ಮ್ಯೂಟ್ ಮಾಡಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೌಂಡ್ ಬರುತ್ತೆ, ಏನಾದ್ರು ಟೈಪ್ ಚಾನಲ್ ಅಲ್ಲಿ ಹಾಕಿದ್ರೆ ಸೌಂಡ್ ಬರುತ್ತೆ. ಇಷ್ಟು ಇಲ್ಲಿ ನೋಡ್ತಾ ಇರೋದು. 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡ್ಬೋದು, ಚಾನಲ್ ಇನ್ಫಾರ್ಮೇಶನ್ ನೋಡ್ಬೋದು, ಕಾಪಿ ಮಾಡ್ಕೋಬೋದು, ಶೇರ್ ಮಾಡ್ಬೋದು. ಪಿನ್ ಚಾನಲ್ ಡೆಸ್ಕ್ಟಾಪಲ್ಲಿ ಪಿನ್ ಮಾಡ್ಕೋಬೋದು ಚಾನಲನ್ನು. ಚಾಟ್ ಮಾಡೋರು ಬ್ಯಾಕ್ಗ್ರೌಂಡ್ ಅನ್ನು ಚೇಂಜ್ ಮಾಡ್ಕೋಬೋದು. ಶಾರ್ಟ್ ಕಟ್ ಕೀಸನ್ನು ಯೂಸ್ ಮಾಡ್ಕೋಬೋದು. ಸಿ ಮೋರ್, ಇನ್ನು ಮೋರಲ್ಲಿ ನೋಡಿ ಕ್ಲಿಯರ್ ಚಾರ್ಟ್ ಕ್ಲಿಕ್ ಮಾಡಿ ಕ್ಲಿಯರ್ ಮಾಡ್ಕೋಬೋದು. ಇಷ್ಟೆಲ್ಲ ಫೀಚರ್ ಇದೆ ಚಾನಲ್ನಲ್ಲಿ. ಹರಟೆ ಅಪ್ಲಿಕೇಶನ್ ತುಂಬ ಅದ್ಭುತವಾಗಿದೆ. ನಮ್ಮ ಸ್ವದೇಶಿ, ನಮ್ಮ ಭಾರತದದ್ದು, ಪಕ್ಕದ ರಾಷ್ಟ್ರದ ತಮಿಳುನಾಡು ಮೂಲತಃ ತುಂಬ ಅದ್ಭುತವಾಗಿದೆ. ಯೂಸ್ ಮಾಡಿ ಸ್ವದೇಶಿ ಅಪ್ಲಿಕೇಶನನ್ನು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಜೈ ಹಿಂದ್, ಜೈ ಭಾರತ್.